4 ಎಳೆ ಲೆಫ್ಟಿಂದ ಚಚ್ಕೋಬೇಕು. ತುಂಬ ದೂರ ಬೇಡ, ಹತ್ರ ಹಿಂಗೆ. ಈ ಥ್ರೆಡ್ ಇರುತ್ತಲ್ಲ, ಹಿಂಗೆ ರೌಂಡ್ ಬರಬೇಕು. ಇದು ನಮ್ಮ ಅಪೋಸಿಟ್ಟಿಗೆ ಇರಬೇಕು ಥ್ರೆಡ್ಡು. ನೀಡ್ಲು ಬಂದ್ಬಿಟ್ಟು ಶಾರ್ಪ್ ಇರೋದು ನಮ್ಮ ಕಡೆ ಇರಬೇಕು. ಇದು ಥ್ರೆಡ್ ಹಾಕಿರ್ತೀವಲ್ಲ ಅದು ಇದ್ರೊಳಗೆ ಥ್ರೆಡ್ ಒಳಗೆ ಹಿಂಗೆ ಬರಬೇಕು. ಇದನ್ನು ಹಿಂಗೆ ನಮ್ಮ ಅಪೋಸಿಟನ್ನೇ ಎಳ್ಕೋಬೇಕು ಹಿಂಗೆ. ಇದನ್ನ ಈ ಕಡೆ ಹಿಂಗೆ ಮಾಡಬಾರ್ದು, ಎಷ್ಟೊತ್ತಿದ್ರೆ ಹಿಂಗೆ ಮಾಡಬೇಕು. ಅದು ಡಿಸೈನ್ ಬರುತ್ತೆ. ಈಗ ಇದು ಒಂದು ಮಾಡೋದು ಕಲಿತ್ರೆ ಸೀರೆ ಕುಚ್ಚಾಕ್ತೀವಲ್ಲ ಸೆರಗಿಗೆ, ಅದಕ್ಕೂ ಇದೇ ಡಿಸೈನೇ ಹಾಕ್ಕೋಬೋದು. ಸೆರಗಿಗೆ ಈ ಡಿಸೈನ್ನ 3-4 ಟೈಪ್ ಇದೆ ಇದೇ ಡಿಸೈನಲ್ಲೇ. ಫಸ್ಟು ಉಕ್ಕು ಮಾಡೋದು, ಈ ಉಕ್ಕಿನ ಹೇಳ್ತಾರೆ, ಉಕ್ಸಿನ ಮನಿ ಹೇಳ್ತಾರೆ. ಹಿಂಗೆ ನಿಧಾನ ಮಾಡಬೇಕು ಕಲಿಯುವಾಗ. ಇದು ಥ್ರೆಡ್ಡು ಹಿಂಗೆ ರೌಂಡ್ ಶೇಪಲ್ಲಿ ಇರಬೇಕು. ಈ ನೀಡ್ಲದು ಅಪೋಸಿಟಿಂದ ಹಿಂಗೆ 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 ಎಳ್ಕೋಬೇಕು. ತುಂಬ ಲಾಂಗ್ ಚುಚ್ಕೋಬಾರ್ದು ಥ್ರೆಡ್ನ. ಹಿಂಗೆ ಹಿಡಿಬೇಕು. ಹಿಂಗೆ ಹಿಡಿದಾಗ ಇದು ಥ್ರೆಡ್ ಇಲ್ಲಿಂದ ಏನು ಚುಚ್ಕೊಂಡಿರೋದು ಅಷ್ಟು ಕಂಪ್ಲೀಟ್ ಮುಗಿದಿದೆ. ಇದು ಇನ್ನೊಂದು ಚುಚ್ಕೊಂಡು ಇನ್ನೊಂದು ಮನೆ ಮಾಡ್ಕೊಂಡು ಫ್ರಂಟಿಗೆ ಚುಚ್ಕೋಬೇಕು. ಹಿಂಗೆ ಫ್ರಂಟ್ ಸೈಡ್ಗೆ, ಹಿಂದಕ್ಕೆ ಚುಚ್ಚಬಾರ್ದು. ಹಿಂದಕ್ಕೆ ಚುಚ್ಚಿದ್ರೆ ಈ ಥರ ರಿಂಕಲ್ಸ್ ಹಿಂದೆ ಆಗುತ್ತೆ. ಹಿಂಗೆ ಟರ್ನ್ ಆಗುತ್ತೆ. ಇದನ್ನು ಇವಾಗ ಉಕ್ಸು, ಈಗಿದು ಉಕ್ಸು ನಾವು ಉಕ್ಸ್ ಹಾಕ್ತೀವಿ ಅಂದಾಗ ಈ ಪ್ಲೇನ್ ರೌಂಡ್ ಇದೆಯಲ್ಲ, ಪ್ಲೇನ್ ಬಂದ್ಬಿಟ್ಟು ಈ ಉಕ್ಸಿನ ಮನೆಗೆ ಹಿಂಗೆ ಆಗುವಂಗೆ ಹಾಕ್ಕೋಬೇಕು. ನಾವು ಲೆಫ್ಟ್ ಸೈಡ್ ಆದ್ರೆ ಹಾಕ್ಬೋದು ಬ್ಲೌಸ್ಗೆ, ರೈಟ್ ಸೈಡ್ಗೆ ಆದರೂ ಹಾಕ್ಬೋದು. ಒಟ್ಟಾರೆ ಈ ಥರ ಇದು ರೌಂಡಾಗಿ ಬಂದಿರೋದನ್ನ ಈ ಕಡೆ, ಸಪೋಸ್ ಇದನ್ನ ಈ ಉಕ್ಸ್ನ ಹಿಂಗೆ ಡಿಸೈನ್ ಕಡೆ ಹಾಕಿದರೆ ಕೀಳೋ ಚಾನ್ಸ್ ಇರುತ್ತೆ. ಥ್ರೆಡ್ ಕೀಳುತ್ತೆ, ಇದು ಸಿಕ್ಕಾಕೊಳುತ್ತೆ ಉಕ್ಸು. ಸೊ ಅದರಿಂದ ರೌಂಡಾಗಿರೋ ಕಡೆನೇ, ಈಗ ಇಲ್ಲಿ ಉಕ್ಸಿನ ಮನೆ ಮಾಡಿದ್ದೀವಲ್ಲ, ಈ ಕಡೆ ಉಕ್ಸ್ ಮಾಡಿದರೆ ಹಿಂಗೆ ಉಕ್ಸ್ ಹಚ್ಚಿದ್ರೆ ಕರೆಕ್ಟಾಗಿ ನಮ್ಗೆ ಹಿಂಗೆ ಹಾಕ್ಲಿಕ್ಕೆ ಈಸಿ ಆಗುತ್ತೆ. ಹಿಂಗೆ ಈ ಉಕ್ಸಿನ ಮನೆ ಕಲಿತ್ರೆ ಟೈಲರಿಂಗ್ ಪರ್ಫೆಕ್ಟ್ ಕಲಿತಾರೆ ಅಂತ ಅರ್ಥ.